ಅಧ್ಯಕ್ಷರಿಗೂ ಅತಿಥಿಗಳಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಅಜ್ಞಾನದ ಕರಿಕೆಯ ಹೊಲದಲ್ಲಿ ಜ್ಞಾನದ ನೆಗಲಿಯನ್ನು ಹೊಡಿರ್ತಕ್ಕಂಥ ನನ್ನ ಗುರುಗಳ ಪಾದ ಕಮಲಗಳಿಗೆ ಹಣೆ ಮಾಡಿದು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಸಹೋದರಿಯರಿಗೂ ಕೂಡ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತು ಜಾತಿ ಅನ್ನೋ ಒಂದು ಸುಳಿಯಲ್ಲಿ ಸಿಕ್ಕು ಬಡಿದಾಡ್ತಕ್ಕಂಥ ಜನರ ಮಧ್ಯೆ ಸಮಾನತೆಯಿಂದ ಒಂದು ನಿಯಮವನ್ನು ಸಾರತಕ್ಕಂಥ ಮಹಾನ್ ಗ್ರಂಥವಾದ ಸಂವಿಧಾನ ಗ್ರಂಥ ಜಾರಿಗೆ ಬಂದ ದಿನ ಆದ ಕಾರಣದಿಂದ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮದ ಮೂಲಕ ಮತ್ತು ನಮ್ಮ ಕಾರ್ಯಕ್ರಮದ ಮೂಲಕ ಈ ಸಂವಿಧಾನವನ್ನು ರಚಿಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಮತ್ತು ಸಂವಿಧಾನ ಗ್ರಂಥಕ್ಕೆ ನಮನ ಸಲ್ಲಿಸ್ತೇವೆ. ನಾನು ಈ ಒಂದು ಸಂವಿಧಾನ ಜಾರಿಗೆ ಬರೋಕ್ಕಿಂತ ಮುಂಚೆ ನಮ್ಮ ಭಾರತ ದೇಶ ಯಾವ ರೀತಿಯಾಗಿತ್ತು ಮತ್ತು ಈ ಸಂವಿಧಾನ ಜಾರಿಗೆ ಬಂದ ನಂತರ ನಮ್ಮ ಭಾರತ ದೇಶ ಯಾವ ರೀತಿಯಾಗಿ ಪರಿವರ್ತನೆ ಆಯಿತು ಅನ್ನೋದು ಹೇಳಿ ಬಯಸ್ತೇನೆ. ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನದ ಮೂಲಕ ಯಾವ ರೀತಿಯಾದ ಕೊಡುಗೆಗಳನ್ನು ನಮಗೆ ನೀಡಿದರು ಅನ್ನೋದು ಇವತ್ತು ಹೇಳಿಕ್ಕೆ ಇಷ್ಟಪಡ್ತೇನೆ. ಶಿಕ್ಷಣ ಎನ್ನುವುದು ಕೇವಲ ಉನ್ನತ ವರ್ಗದವರಿಗೆ ಮಾತ್ರ ಸೀಮಿತ ಎಂದು ತಿಳಿದು ಬದುಕಿದ ಜನರಿಗೆ ಶಿಕ್ಷಣ ಎನ್ನುವುದು ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥದ್ದು ಎಂದು ಹೇಳಿ ಎಲ್ಲರಿಗೂ ಸಮಾನ ವೇದಿಕೆಯನ್ನು ಮಾಡಿಕೊಟ್ಟು ಶಿಕ್ಷಣ ಕಲೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಕನಸುಗಳನ್ನು ಕಾಣಲು ಅವಕಾಶ ನೀಡಿರ್ತಕ್ಕಂಥ ಜನರಿಗೆ ಉನ್ನತ ಕನಸುಗಳನ್ನು ಕಾಣಲು ಅವಕಾಶ ಮಾಡಿಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹೆಣ್ಣುಗಳು ಕೇವಲ ಅಡಿಗೆ ಮನೆಗೆ ಮಾತ್ರ ಸೀಮಿತ ಎಂದು ಬದುಕುತ್ತಿದ್ದ ಜನರಿಗೆ ಹೆಣ್ಣು ಮಕ್ಕಳು ಪುರುಷರಿಗೆ ಯಾವುದೇ ರೀತಿಯ ಕಡಿಮೆ ಇಲ್ಲ ಎಂದು ಸಾರಿ ಹೆಣ್ಣಿಗೂ ಕೂಡ ಪುರುಷರಂತೆ ಸಮಾನ ಒಂದು ಹಕ್ಕನ್ನು ನೀಡಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ರೀತಿಯಾಗಿ ಸಂವಿಧಾನದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕ ರೀತಿಯ ಕೊಡುಗೆಗಳನ್ನು ನೀಡಿದರು. ಇನ್ನು ಸಂವಿಧಾನ ಬರೋಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿರ್ತಕ್ಕಂಥ ತಾಯಂದಿರ ಕನಸುಗಳು ಯಾವ ರೀತಿಯಾಗಿದ್ದು ಮತ್ತು ಸಂವಿಧಾನ ಬಂದ ನಂತರ ನಮ್ಮ ದೇಶದ ತಾಯಂದಿರ ಕನಸುಗಳು ಯಾವ ರೀತಿಯಾಗಿ ಪರಿವರ್ತನೆ ಆಗ್ತಾವೆ ಅನ್ನೋದನ್ನ ಹೇಳಿಕ್ ಬಯಸ್ತೇನೆ. ಒಬ್ಬ ಚಪ್ಪಲಿ ಹೊಲಿವನ್ನು ಮಾಡದಿ ಸಂವಿಧಾನ ಬರೋಕ್ಕಿಂತ ಮುಂಚೆ ಕನಸು ಕಾಣ್ತಾಳೆ. ಏನಂತ ಕನಸು ಕಾಣ್ತಾಳೆ ಅಂದ್ರೆ ತನ್ನ ಮಗನನ್ನು ಮುಂದೆ ಕುಂದಿರಿಸಿಕೊಂಡು ತನ್ನ ಮಗನ ಭವಿಷ್ಯದ ಬಗ್ಗೆ ಕನಸು ಕಾಣ್ತಾಳ. ಏನಂತ ಕನಸು ಕಾಣ್ತಾಳಪ್ಪ ಅಂದ್ರೆ, ಮಗ ನಿನ್ನಪ್ಪ ಜೀವನವಿಡೀ ಬಿಸಿಲಲ್ಲಿ ಕುಳಿತು ಚಪ್ಪಲಿ ಹೊಲಿತಾನೆ ಕಣು. ಮಗ ನಿನ್ನಪ್ಪ ಜೀವನವಿಡೀ ಬಿಸಿಲಲ್ಲಿ ಕುಳಿತು ಚಪ್ಪಲಿಯನ್ನು ಹೊಲಿತಾನೆ. ಆದರೆ ನೀನು ಬೆಳೆದು ದೊಡ್ಡವನಾದ ಮೇಲೆ ನಿನ್ನ ಅಪ್ಪನ ಹಾಗೆ ಬಿಸಿಲಲ್ಲಿ ಕುಳಿತು ಚಪ್ಪಲಿಯನ್ನು ಹೊಲಿಯದೆ ಒಂದು ಜೋಪಡಿಯ ಕೆಳಗೆ ಕುಳಿತು ಚಪ್ಪಲಿ ಹೊಲಿಯುವಷ್ಟಾದ್ರೂ ದೊಡ್ಡ ವ್ಯಕ್ತಿ ಆಗ್ಬೇಕಂದು ಆ ತಾಯಿ ಕನಸನ್ನು ಕಾಣ್ತಾಳೆ. ಒಬ್ಬ ಕುರಿ ಕಾಯುವನ್ನು ಮಾಡಿದ ಏನಂತ ಕನಸು ಕಾಣ್ತಾಳಪ್ಪ ಅಂತಂದ್ರೆ, ಮಗ ನಿನ್ನಪ್ಪ ವಯಸ್ಸಾದ ಕಾರಣದಿಂದ ಕೇವಲ 50 ಕುರಿಗಳನ್ನು ಕಾಯುವಷ್ಟು ಸಾಮರ್ಥ್ಯ ಹೊಂದಿದ್ದಾನ. ಆದರೆ ನೀನು ಬೆಳೆದು ದೊಡ್ಡವನಾದ ಮೇಲೆ ನಿನ್ನ ಅಪ್ಪ 50 ಕುರಿಗಳನ್ನು ಕಾಯ್ದರೆ ನೀನು 100 ಕುರಿಗಳನ್ನು ಕಾಯುವಷ್ಟು ದೊಡ್ಡ ವ್ಯಕ್ತಿ ಆಗ್ಬೇಕಂದು ಆ ತಾಯಿ ಕನಸು ಕಾಣ್ತಾಳೆ. ಈ ರೀತಿಯಾಗಿ ಎಲ್ಲಾ ತಾಯಂದಿರ ಕನಸುಗಳು ಅವರವರ ವೃತ್ತಿಯ ವರ್ಗಕ್ಕೆ ಸೀಮಿತವಾಗಿದೆ ಹೊರತು ಯಾವುದೇ ರೀತಿ ಉನ್ನತ ಕನಸುಗಳು ಕಾಣಲಿ ಅವರಿಗೆ ಅವಕಾಶವಿರಲಿಲ್ಲ. ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಜಾರಿಗೆ ಬಂದ ನಂತರ ಆ ತಾಯಂದಿರ ಕನಸುಗಳು ಯಾವ ರೀತಿಯಾಗಿ ಪರಿವರ್ತನೆ ಆಗ್ತಾವಪ್ಪ ಅಂತಂದ್ರೆ, ಆ ತಾಯಿ ಕನಸನ್ನು ಕಾಣ್ತಾ ಏನಂತ ಕನಸು ಕಾಣ್ತಾ ಅಂದ್ರೆ, ಮಗ ನಿನ್ನಪ್ಪ ಜೀವನವಿಡೀ ಚಪ್ಪಲಿ ಹೊಲಿಯುತ್ತಲೇ ಜೀವನವನ್ನು ಕಳೆದು ಬಿಟ್ಟ. ಮಗ ನಿನ್ನಪ್ಪ ಜೀವನವಿಡೀ ಚಪ್ಪಲಿ ಹೊಲಿಯುತ್ತಲೇ ಜೀವನವನ್ನು ಕಳೆದು ಬಿಟ್ಟ. ಆದರೆ ನೀನು ನಿನ್ನ ಅಪ್ಪನ ಹಾಗೆ ಚಪ್ಪಲಿ ಹೊಲಿಯುವ ವೃತ್ತಿಗೆ ಮಾತ್ರ ಸೀಮಿತನಾಗಬೇಡ. ನೀನು ನಿನ್ನ ಅಪ್ಪನ ಹಾಗೆ ಚಪ್ಪಲಿ ಹೊಲಿಯುವ ವೃತ್ತಿಗೆ ಮಾತ್ರ ಸೀಮಿತನಾಗಬೇಡ. ನೀನು ಒಬ್ಬ ಉತ್ತಮ ವಿದ್ಯಾವಂತನಾಗು, ಒಂದು ಉತ್ತಮ ಸಮಾಜವನ್ನು ಕಟ್ಟಿ ಅದನ್ನು ಆಳ್ತಕ್ಕಂಥ ನಾಯಕನಾಗು, ಒಬ್ಬ ಸರ್ಕಾರಿ ನೌಕರಿಯನ್ನು ಪಡೆಯುವಂತ ಒಬ್ಬ ವ್ಯಕ್ತಿ ನೀನಾಗು ಎಂದು ಆ ತಾಯಿ ಕನಸನ್ನು ಕಾಣ್ತಾಳೆ. ಇಷ್ಟು ಹೇಳ್ಬೋದು. ಒಬ್ಬ ಚಪ್ಪಲಿ ಹೊಲಿಯುವನ ಮಗ ಅಥವಾ ಮಗಳು ಇಂದು IAS ಅಧಿಕಾರಿ KS ಅಧಿಕಾರಿ ಆಗ್ತಾರೆ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಮಾತ್ರ ಸಾಧ್ಯ ಎಂದು ಹೇಳ್ಬೋದು ಸ್ನೇಹಿತರೆ. ಇಂತಹ ಕೊಡುಗೆಯನ್ನು ನೀಡಿದಂಥವ್ರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇನ್ನು ಈ ಸಂವಿಧಾನ ಜಾರಿಗೆ ಬರೋಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಯಾವ ರೀತಿ ಆಚಾರ ವಿಚಾರಗಳಿದ್ದನ್ನು ಸೂಕ್ಷ್ಮವಾಗಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಒಂದು ಕೆರೆಯಲ್ಲಿರ್ತಕ್ಕಂಥ ನೀರನ್ನ ನಾಯಿ ನರಿಗಳು ಕುಡಿಬಹುದಾಗಿತ್ತು, ದನ ಕರುಗಳು ಆ ನೀರಿನಲ್ಲಿ ಬಿದ್ದು ಹೊರಳಾಡಬಹುದಾಗಿತ್ತು, ಅನೇಕ ರೀತಿಯ ಸಮಾಜದ ಒಂದು ಆ ಗ್ರಾಮದ ಅನೇಕ ರೀತಿಯ ಕೆಲಸ ಕಾರ್ಯಗಳಿಗೆ ಆ ಕೆರೆಯ ನೀರನ್ನು ಬಳಸಬಹುದಾಗಿತ್ತು. ಆದರೆ ದಲಿತ ಜನಾಂಗದ ವ್ಯಕ್ತಿ ತನ್ನ ಬಾಯಾರಿಕೆಯನ್ನು ನೀಗಿಸಿಕೊಳ್ಳುವ ಒಂದು ಉದ್ದೇಶದಿಂದ ತನ್ನ ಬಾಯಾರಿಕೆಯನ್ನು ನೀಗಿಸಿಕೊಳ್ಳಬೇಕೆಂದು ತನ್ನ ದಾಹವನ್ನು ಈಡೇರಿಸಿಕೊಳ್ಳುವಕ್ಕಾಗಿ ಆ ಕೆರೆ ನೀರನ್ನು ಕುಡಿಯಲು ಹೋದರೆ ಆ ನೀರು ಅಪಮೌಲ್ಯ ಅಂದ್ರೆ ಮಲಿನವಾಯಿತೆಂದು ಸವರ್ಣರು ಭಾವಿಸ್ತಿದ್ರು. ಆ ಒಂದು ಮಲಿನವನ್ನು ತೊಡೆದು ಹಾಕಲು ಆ ಕೆರೆಯ ದಡದಲ್ಲಿ ಅನೇಕ ರೀತಿಯ ಹೋಮಗಳನ್ನು ಮಾಡಿ ಆ ಹೋಮದಲ್ಲಿ ಅನೇಕ ರೀತಿಯ ಪದಾರ್ಥಗಳನ್ನು ಹಾಕಿ ಸುಟ್ಟು ಆ ಹೋಮದ ಬೂದಿ ಮತ್ತು ಆಕಳ ಸಗಣಿ ಮತ್ತು ಗೋಮೂತ್ರವನ್ನ ಆ ನೀರಿಗೆ ಬೆರೆಸಿದಾಗ ಆ ನೀರು ಪವಿತ್ರವಾಯಿತು ಎಂದು ಸವರ್ಣರು ಭಾವಿಸ್ತಿದ್ರು.
ನೋಡಿ, ಆ ಕೆರೆಯ ನೀರಿನಲ್ಲಿ ದನ ಕರುಗಳು ಬಿದ್ದು ಹೊರಳಾಡಿದಾಗ ನೀರು ಮಲಿನವಾಗಲಿಲ್ಲ. ಆ ಕೆರೆಯ ನೀರನ್ನ ನಾಯಿ ನರಿಗಳು ಕುಡಿದಾಗ ನೀರು ಮಲಿನವಾಗಲಿಲ್ಲ. ಹೋಮದ ಬೂದಿಯನ್ನು ಮತ್ತು ಸಗಣಿ ಮತ್ತು ಗೋಮೂತ್ರವನ್ನು ಬೆರೆಸಿದಾಗ ನೀರು ಮಲಿನವಾಗಲಿಲ್ಲ. ಕೇವಲ ತನ್ನ ದಾಹವನ್ನು ಈಡೇರಿಸಿಕೊಳ್ಳುವ ಉದ್ದೇಶದಿಂದ, ತನ್ನ ದಣಿವನ್ನು ಆರಿಸಿಕೊಳ್ಳುವ ಉದ್ದೇಶದಿಂದ ಆ ದಲಿತ ಜನಾಂಗದ ವ್ಯಕ್ತಿ ಹೋಗಿ ನೀರನ್ನು ಸ್ಪರ್ಶಿಸಿದರೆ ಆ ನೀರು ಮಲಿನವಾಯಿತೆಂದು ಜನರು ಭಾವಿಸ್ತಿದ್ರು. ಈ ರೀತಿಯಾದ ಒಂದು ಕಟ್ಟುಪಾಡುಗಳಲ್ಲಿ ದಲಿತ ಜನಾಂಗದವರು ಬದುಕಿ ಬಂದಂಥರು. ಇದನ್ನೆಲ್ಲ ಕಂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನನೊಂದು ಅನೇಕ ರೀತಿಯ ಶ್ರಮದ ಪ್ರತಿಫಲವಾಗಿ ಹಗಲಿರುಳೆನ್ನದೆ ಶ್ರಮಿಸಿ ದಿನನಿತ್ಯದ ಅನೇಕ ರೀತಿಯ ನಿಂದನೆಗಳಿಗೆ ಒಳಪಟ್ಟರು ಕೂಡ ಎದೆಗುಂದದೆ ಹೋರಾಟ ಮಾಡಿ ಅನೇಕ ರೀತಿಯ ಸಭೆ ಸಮಾರಂಭಗಳನ್ನು ಮಾಡಿ ಈ ಸಂವಿಧಾನ ಒಂದು ಮಹಾನ್ ಗ್ರಂಥವನ್ನ ಅವರು ನಮಗೆ ನೀಡಿದ್ದಾರೆ. ಅಂತ ಮಹಾನ್ ಗ್ರಂಥವನ್ನ ಕೇವಲ ಜಾತೀಯತೆಗೆ ಸೀಮಿತಗೊಳಿಸಿಕೊಳ್ಳದೆ, ಆ ನಾಯಕರನ್ನ ಕೇವಲ ಜಾತೀಯತೆಗೆ ಸೀಮಿತಗೊಳಿಸಿಕೊಳ್ಳದೆ, ಅವರೇ ನಮ್ಮ ಭಾರತಕ್ಕೆ ಸಂಬಂಧಪಟ್ಟವರು ಎಂದು ನಾವು ಭಾವಿಸಿ ಅವರು ನಮ್ಮೆಲ್ಲರಿಗೆ ಸಂಬಂಧಪಟ್ಟವರು ಎಂದು ತಿಳಿದು ನಾವು ಅವರಿಗೆ ಗೌರವವನ್ನು ಸಲ್ಲಿಸಬೇಕೆಂದು ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್.